ನೋ 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 ನೋ, ದ್ಯಾಟ್ಸ್ ಇಂಪಾಸಿಬಲ್ ದಸ್. ಅಷ್ಟು ಬೇಗ ಕಲಿಯೋದಕ್ಕೆ ನಿಮ್ಮ ತಂಗಿಯಿಂದ ಆಗಲ್ಲ. ಅಲ್ಲ ಚಂದನ, ನಿನಗೆ ಡ್ರೈವಿಂಗ್ ಬರಲ್ಲ, ಒಂದು ಟ್ರಿಪ್ಪು ಹೋಗಿಲ್ಲ, ಪಾಸ್ಪೋರ್ಟ್ ಕೂಡ ಇಲ್ಲ. ಇಷ್ಟು ವರ್ಷ ಲೈಫಲ್ಲಿ ಏನ್ ಮಾಡಿದೆ ನೀನು? ಬ್ರದರ್, ಇಲ್ಲ ಇಲ್ಲ, ಲೈಫ್ ಏನೋ ಒಂಥರ ಹೊಸದಾಗಿ ಶುರು ಆಗೋ ತರ ಬೆಳಕು. ಗುರು, ಥ್ಯಾಂಕ್ಸ್. ಹೇ ನಿಲ್ಲ, ಏನೋ ಪಾಪ ಅರ್ಧ ಕಿಲೋಮೀಟರ್ ಡ್ರಾಪ್ ಕೇಳಿದ್ಯಾ ಅಂತ ಕರ್ಕೊಂಡ್ ಬಂದ್ರೆ ಇಲ್ಲೇ ಒಂಚೂರು ಅಂತ ಹೇಳಿ ಲೆಫ್ಟು ರೈಟು ಸುತ್ತಾಡ್ಸಿ ಇದ್ಯಾವ್ದೋ ಊರಿಗೆ ಕರ್ಕೊಂಡ್ ಬಂದಿದ್ಯಾ. ನಾನ್ ಬರೋ ದಾರಿನೇ ಮರ್ತೋಗ್ಬಿಟ್ಟಿದೀನಿ. ನೋಡಿ ಬ್ರದರ್, ಇವತ್ತು ನೀವು ನನಗೆ ಸಹಾಯ ಮಾಡಿದ್ದೀರಾ. ಮುಂದೊಂದ್ ದಿನ ನೀವು ದಾರಿ ತಪ್ಪಾಗ ನಿಮಗ್ ದಾರಿ ದೀಪ ನಾನು ಹಾಕ್ತೀನಿ. ನಿನ್ನಂತ ಕಿರಾತಕನ್ ನಾನು ಎಲ್ಲೂ ನೋಡಿಲ್ಲ. ನೀನ್ ಎಲ್ಲಿಗೆ ಹೋದ್ರು ನಿಂಗೆ ಹೆಂಗ್ ಬೇಕೋ ಹಂಗ್ ಬದುಕ್ತೀಯ, ಹೋಗ. ಕಬ್ನದ ಕೋಟೆ, ಇಲ್ಲಿಂದ ಕೂಗಿದ್ರೆ ಯಾವನಿಗೆ ತಾನೇ ಕೇಳ್ಸುತ್ತೆ. ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೀನಾ? ಹಲೋ, ಹಾಪ ಹೇಳಿ. ಅಳಿಯಂದ್ರು ಹೇಗಿದ್ದಾರೆ? ಫಸ್ಟ್ ಕ್ಲಾಸ್ ಆಗಿದ್ದಾರೆ, ನನ್ನ ಜೊತೆನೇ ಇದ್ದಾರೆ. ಅವ್ರ ಪ್ರಾಪರ್ಟಿನೇ ನೋಡಕ್ ಬಂದಿದ್ದೀವಿ. ಮಾತಾಡ್ತೀರಾ? ಕೊಡು ಕೊಡು. ಹಾಯ್ ಹಾಯ್ ಅಂಕಲ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನೈಸ್ ನೈಸ್ ಅಂಕಲ್. ಹಾ ಅಂಕಲ್, ಹಾ ಹಾ ಹಾ. The person you have called is speaking to someone else. ಹಾ 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 ಅಂಕಲ್, ಹಾ ಹಾ. ಇಲ್ಲ ಅಂಕಲ್. ಯಾರ ಜೊತೆಗೂ ಇಷ್ಟೊಂದು ಕೊಯ್ತಾ ಇದೆಯಾ? ಓಕೆ ಅಂಕಲ್, ಓಕೆ ಓಕೆ, ಸಿ ಯು. ಅದ್ಯಾರು ಕಂಟಿನ್ಯೂಸ್ ಕಾಲ್ ಮಾಡ್ತಿದ್ದಾರೆ ನೋಡಿ ದಸ್. ನಂಗೆ ಈ ಕಾಲಲ್ಲಿ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡೋಣ ಕಂಡ್ರೆ ಆಗಲ್ಲ. ಹಲೋ, ಯಾರು? ಹಲೋ ಸರ್, ನಾನು ಡ್ರೈವರ್. ನಾನು ಲೊಕೇಶನ್ಗೆ ಬಂದಿದ್ದೀನಿ ಸರ್. ಓಕೆ, ವೆಯ್ಟ್ ಮಾಡಿ, ನಾ ಬರ್ತೀನಿ. ಸರಿ ಸರ್. ಡ್ರೈವರ್ಗೆ ಹೇಳಿದ್ದೆ, ಅವ್ರ ಮನೆ ಹತ್ರ ಬಂದಿದ್ದಾರೆ. ಒಳ್ಳೆ ಡ್ರೈವರಾ? ಬೆಸ್ಟ್ ಟ್ರಾವೆಲ್ಸ್ ಇಂದ ಬುಕ್ ಮಾಡಿ ಕರ್ಸಿದ್ದೀನಿ. ಅವ್ನ ಮನೆ ಹತ್ರ ಇದಾನಂತೆ. ದೆನ್ ಲೆಟ್ಸ್ ಗೋ. ಚಂದು, ನೀನ್ ಇಲ್ಲಿದ್ಯಾ? ಮುಖ ಗಂಟ ಹಾಕೊಂಡ್ ರೂಮಲ್ಲಿ ಕುತ್ಕೊಂಡಿದ್ಯೇನೋ ಅಂತ ಎಲ್ಲಾ ಕಡೆ ಹುಡ್ಕಾಡ್ತಿದ್ರೆ ನೀನ್ ನೋಡಿದ್ರೆ ಹೇ ವಾವ್, ಸಕ್ಕತ್ತಾಗಿದೆ. ಇದೇನ್ ಪೇಂಟಿಂಗ್ ಅಥವಾ ಫೋಟೋಗ್ರಾಫಾ? ಅಷ್ಟೊಂದೆಲ್ಲ ಬಿಲ್ಡಪ್ ಬೇಡ. ಈ ಕಡೆ ರೆಕ್ಕೆಲಿ ಯಾವಾಗ್ಲೂ ಏನೋ ಒಂದ್ ಮಿಸ್ ಆಗ್ತಿತ್ತು, ಆದ್ರೆ ಇವತ್ತು ಸಖತ್ತಾಗಿ ಬಂದಿದೆ. ಎಲ್ಲ ಆರ್ಯನ್ ಮನೆ ಮಹಿಮೆ. ಹೇಗಿದ್ರು ಈ ಮನೆ ಸಸ್ಯ ಆಗೋಳಲ್ವಾ ನೀನು? ಒಳ್ಳೆ ವೈಬ್ಸ್ ಅಂತೂ ಇದೆ ಅಂತ ಆಯ್ತು. ಬೆಳಿಗ್ಗೆ ನಾನು ಎದ್ದಾಗಿಂದ ಒಂಥರ ಪಾಸಿಟಿವ್ ಫೀಲ್ ಅಂತೂ ಇದೆ. ಸ್ವಲ್ಪ ಸ್ಮೈಲ್ ಕೊಡಮ್ಮ. ಪೇಂಟಿಂಗ್ ನೀನಾ ಅದಾ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಓಕೆನಾ? ಚಂದು, ಪೇಂಟಿಂಗ್ ನ ಕೈಲಿ ಹಿಡ್ಕೊ. ಚಂದು, ಪೇಂಟಿಂಗ್ ನ ಸ್ವಲ್ಪ ಮೇಲೆತ್ತ. ಓಕೆ.
ಹೇ ಚಂದು, ಒಂದ್ ಐಡಿಯಾ. ಹಾಗೆ ಸ್ವಲ್ಪ ಜಂಪ್ ಮಾಡ್ತೀಯಾ ಚಿಟ್ಟೆ ತರ? ಆಗ ಸಕ್ಕದಾಗಿ ಬರುತ್ತೆ ಫೋಟೋ. ಅದ್ಕೆ ಚಂದು, ಆಕಾಶ ನೋಡಿ ಒಂದ್ಸಲ ಜಂಪ್ ಮಾಡ್ತೀಯಾ? ನೀನು ಚಿಟ್ಟೆ ಹಾರೋತ್ರನೇ ಇರುತ್ತೆ. ಸರಿ, ಓಕೆ. ನಾನು 1 2 3 ಹೇಳ್ತೀನಿ. 1 2 3 ಜಂಪ್. ಸಿಕ್ತಾ? ಛೇ, ಟೈಮಿಂಗ್ ಮಿಸ್ ಆಯ್ತು ಚಂದು. ಇನ್ನೊಂದ್ಸಲ ಜಂಪ್ ಮಾಡು, ಪರ್ಫೆಕ್ಟ್ ಆಗಿ ತೆಗಿತೀನಿ. ಓಕೆನಾ? ಸರಿ, ರೆಡಿ? 1 2 3 ಜಂಪ್. ಅಯ್ಯೋ, ನನ್ನ ಪೇಂಟಿಂಗ್. ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಆರ್ಯ. ಗುಡ್ ಮಾರ್ನಿಂಗ್ ಆರ್ಯ. ಗುಡ್ ಮಾರ್ನಿಂಗ್ ಬಸ್. ವೆರ್ ಇಸ್ ಚಂದನ? ದಿವ್ಯಾ ಕರ್ಕೊಂಡ್ ಬರ್ತೀಯ? ದಿವ್ಯಾ, 8 o'clock ಬ್ರೇಕ್ಫಾಸ್ಟ್ ಹೇಳಿದ್ದು. ನಾವು ಇಟ್ಸ್ 8:05. ಆರ್ಯ ಅವ್ರು ಅವಾಗ್ಲೇ ಬಂದ್ರು, ಲೇಟ್. ಏನೋ ದಸ್, ಹಾಸ್ಟೆಲ್ ಅಷ್ಟೊಂದು ಡೆವಲಪ್ ಆಗಿರೋದು ಯಾಕೆ ಗೊತ್ತಾ? ಅಲ್ಲಿ ಎಲ್ಲಾನು ಟೈಮ್ ನಡೆಯುತ್ತೆ. ಟೈಮ್ ಇಸ್ ಎನರ್ಜಿ. ಅದಕ್ಕೆ ನಂಗೆ ಟೈಮ್ ವೇಸ್ಟ್ ಅಂದ್ರೆ ಆಗಲ್ಲ. ಅಂಡ್ ಯು ಮೇಂಟೈನ್ ಟೈಮ್ ಡಿಸಿಪ್ಲಿನ್. ಆರ್ಯ, ಚಂದನಂಗ್ ಇದೆಲ್ಲ ಹೊಸ್ತು ಕಣೋ. ಹೋಗ್ತಾ ಹೋಗ್ತಾ ರೂಢಿ ಮಾಡ್ಕೊಳ್ತಾಳೆ. ನೀನ್ ಕೂತ್ಕೊಳ್ಳಮ್ಮ. ಚಂದನ, ರಾತ್ರಿ ನಿದ್ದೆ ಚೆನ್ನಾಗಾಯ್ತಾ? ಚಂದನ, ವಾಟ್ ಇಸ್ ದಿಸ್? ಇಡ್ಲಿ. ದಿಸ್ ಇಸ್ ಇಡ್ಲಿ. ದಟ್ ಐ ನೋ. ಕೈಯಲ್ಲಿ ಯಾಕೆ ತಿಂತಿದ್ಯಾ? ಯು ಕಾಂಟ್ ಡೂ ದಿಸ್. ಹಾಸ್ಟೆಲದಲ್ಲಿ ಹೀಗೆಲ್ಲ ಕೈಯಲ್ಲಿ ತಿಂದ್ರೆ ಅಸಹ್ಯ ಪಡ್ತಾರೆ. ಡೋಂಟ್ ಎಂಬ್ಯಾರಸ್ ಮೀ. ಇದು ನಮ್ಮ ಊರಿನ ಕಲ್ಚರ್. ನಂಗೆ ಹಿಂಗೆ ತಿನ್ನೋದಕ್ಕೆ ಕಂಫರ್ಟ್. ಕಂಫರ್ಟ್ ಅಂತ ಕಾರಣ ಹೇಳಿ ನಮ್ಮ ಮನ್ಸಿಗೆ ಬಂದಂಗೆ ನಡ್ಕೊಳ್ಳೋದಕ್ಕೆ ಆಗಲ್ಲ ಚಂದನ. ಟೇಬಲ್ ಮ್ಯಾನರ್ಸ್ ಅಂತ ಇರುತ್ತೆ. ಯು ಶುಡ್ ಫಾಲೋ ದ್ಯಾಟ್. ಆರ್ಯ ಅವ್ರೆ, ಅತ್ತೆ ಅವ್ರು ಹೇಳ್ದಂಗೆ ಹೋಗ್ತಾ ಹೋಗ್ತಾ ಚಂದು ಎಲ್ಲ ರೂಢಿ ಮಾಡ್ಕೋತಾಳೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಾವು ಮನೆಯಲ್ಲೆಲ್ಲ ಸ್ಪೂನಲ್ಲೇ ತಿನ್ನೋದು. ಹಾ, ಚಂದನ, ಏನ್ ಚಟ್ನಿ ಹಾಗಾಕೋತಿದ್ಯಾ? ಪಿಜ್ಜಾ ಬರ್ಗರ್ ಜೊತೆ ಕೆಚಪ್ ಹೇಗೋ ಹಾಗೆ ಇಡ್ಲಿ ಜೊತೆ ಚಟ್ನಿ. ನಲ್ಲಿ ಟೇಬಲ್ ಮ್ಯಾನರ್, ಟಿಕೆಟ್ ಎಲ್ಲಾನು ಮ್ಯಾಟರ್ ಆಗುತ್ತೆ. ಈ ದೇಶದಲ್ಲೇ ಟೇಬಲ್ ಮ್ಯಾನರ್ಸ್ ಇಲ್ಲ, ಡೀಸೆನ್ಸಿ ಇಲ್ಲ, ರೋಡ್ ಸೆನ್ಸ್ ಅಂತೂ ಇಲ್ವೇ ಇಲ್ಲ. ವೆಯ್ಟ್, ನಿನಗೆ ಕಾರ್ ಡ್ರೈವಿಂಗ್ ಬರುತ್ತಾ? ಯಾಕೆ? ಡ್ರೈವಿಂಗ್ ಬರೋರು ಮಾತ್ರ ಇಡ್ಲಿ ತಿನ್ಬೇಕಾ? ಸೋ ಫನ್ನಿ. ಟೆಲ್ ಮಿ, ಡ್ರೈವಿಂಗ್ ಬರುತ್ತಾ? ಇಲ್ಲ. ನೀನ್
ನಿನಗೆ ಡ್ರೈವಿಂಗ್ ಕೂಡ ಬರಲ್ವಾ? ಮತ್ತೆ ಅಲ್ಲಿ ಏನ್ ಮಾಡ್ತೀಯಾ? ಎಲ್ಲಾದ್ರೂ ಹೋಗ್ಬೇಕಂದ್ರೆ ಏನಾದ್ರು ತರ್ಬೇಕಂದ್ರೆ ನಾನೇ ಪಿಕಪ್ ಮಾಡ್ಬೇಕಾ? ವಾಟ್ ಯು ಥಿಂಕ್ ಆಫ್ ಮೀ? ನಾನೇನ್ ನಿನ್ ಡ್ರೈವರಾ? ಆರ್ಯ ಅವರೇ, ನೀವೇನು ಯೋಚನೆ ಮಾಡಬೇಡಿ, ನಾನು ಚಂದುಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ. ಆಸ್ಟ್ರೇಲಿಯಾಗೆ ಹೋಗೋದ್ರ ಒಳಗಡೆ ಅವಳು ಪರ್ಫೆಕ್ಟ್ ಡ್ರೈವರ್ ಆಗ್ತಾಳೆ. ಅಲ್ವೇನಮ್ಮ? ನೋ 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 ನೋ, ದ್ಯಾಟ್ಸ್ ಇಂಪಾಸಿಬಲ್ ದಾಸ್. ಅಷ್ಟು ಬೇಗ ಕಲಿಯೋದಕ್ಕೆ ನಿಮ್ಮ ತಂಗಿಯಿಂದ ಆಗಲ್ಲ. ಅಲ್ಲ ಚಂದನ, ನಿನಗೆ ಡ್ರೈವಿಂಗ್ ಬರಲ್ಲ, ಒಂದು ಟ್ರಿಪ್ಪು ಹೋಗಿಲ್ಲ, ಪಾಸ್ಪೋರ್ಟ್ ಕೂಡ ಇಲ್ಲ. ಇಷ್ಟು ವರ್ಷ ಲೈಫಲ್ಲಿ ಏನ್ ಮಾಡಿದೆ ನೀನು? ಅದೇ ಆಸ್ಟ್ರೇಲಿಯಾದಲ್ಲಾದ್ರೆ ನಿನ್ನ ಏಜಿಗೆ ಗರ್ಲ್ಸ್ ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಗೊತ್ತಾ? ಚಂದನ, ಇದನ್ನೇ ನಾನು ಹೇಳಿದ್ದು, ನಿನ್ಗೆ ಟೇಬಲ್ ಮ್ಯಾನರ್ಸ್ ಇಲ್ಲ ಅಂತ. ನಾವೆಲ್ಲ ತಿಂತ ಇದೀವಿ ತಾನೆ? ಯಾರಾದ್ರೂ ಇನ್ ಬಿಟ್ವೀನ್ ಅಲ್ಲಿ ಎದ್ದೋಗ್ತಾರಾ? ಕೂತ್ಕೋ. ಅಲ್ಲ, ನೀನ್ ಇಷ್ಟೊಂದು ಡಮ್ ಇದೆಯಾ? ಲುಕ್, ಒಂದ್ ಹೇಳ್ತೀನಿ ಕೇಳ. ನಮ್ಗೇನಾದ್ರು ಗೊತ್ತಿಲ್ಲ ಅಂದಾಗ ಗೊತ್ತಿರೋರು ಹೇಳೋದನ್ನ ಕೇಳ್ಬೇಕು. ಗಾಟ್ ಇಟ್? ಏನ್ ಬ್ರದರ್ ಇದು? ಇದು ಪಾರ್ಸಲ್ ಅಣ್ಣ. ಆರ್ಯ ಅಂತ ಬರ್ದಿದೆ. ಇದಾರ ಅವರು ಮನೇಲಿ? ಬ್ರದರ್, ಹರಿ ಇರುವಾಗ ಡೋಂಟ್ ವರಿ, ಕೊಡಿ, ನಾನೇ ಕೊಡ್ತೀನಿ ಅವ್ರಿಗೆ. ಬೇಡಣ್ಣ, ಇದ್ರ ಮೇಲೆ ಫ್ರೆಜೈಲ್ ಅಂತ ಬರ್ದಿದೆ. ಅಂದ್ರೆ ಇದು ಡೆಲಿಕೇಟ್ ಅಂತ ಅರ್ಥ. ನಾನೇ ಕೊಡ್ತೀನಿ. ಏನ್ ಬ್ರದರ್ ನೀವು, ನನ್ ಮೇಲೆ ನಂಬಿಕೆ ಇಲ್ವಾ? ನನ್ನ ಗಾಡಿಲಿ ನನ್ ಮೇಲೆ ನಂಬಿಕೆ ಇಟ್ಟು ನಾನು ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟೊಂದ್ ಜನ ಪ್ಯಾಸೆಂಜರ್ ಕೂತ್ಕೋತಾರ ಗೊತ್ತಾ? ಆ ನಂಬಿಕೆ ನಿಮ್ಗೆ ನನ್ನ ಮೇಲೆ ಇಲ್ಲ. ಬಿಡಿ, ನಾನು ಯಾಕೆ ಒತ್ತಾಯ ಮಾಡ್ಲಿ? ಇರ್ಲಿ ಅಣ್ಣ, ನೀವೇ ಕೊಡಿ. ಪರವಾಗಿಲ್ಲ ಬ್ರದರ್, ನೀವೇ ಕೊಡಗಿ, ಹೋಗಿ ಹೋಗಿ. ತಗೊಳ್ಳಿ ಅಣ್ಣ. ಮನ್ಸಾರೆ ಕೊಡ್ತಿದ್ದೀರಾ ತಾನೆ? ಹ್ಞೂ ಅಣ್ಣ. ಕೊಡಿ. ಇದನ್ನ ನಾನು ಹುಷಾರಾಗಿ ತಲುಪಿಸ್ತೀನಿ, ನೀವು ಹುಷಾರಾಗಿ ಹೋಗಿ.